ನೋಂದಣಿ ಎಲ್ಲಿ ಅಂತ RSS ಬೆನ್ನತ್ತಿದ್ದಕ್ಕಾಗಿ ಇವತ್ತು RSS ಆದರೂ ಪ್ರತ್ಯಾಕ್ರಮಣ ಮಾಡೋ ಸಲುವಾಗಿ ತನ್ನ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ ಮುಂದುವರೆದ. ನೋಂದಣಿ ಬಗ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಆದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೇಗಾದರೂ ಶತಾಯಗತಾಯ ಮಾಡಿ ಕರ್ನಾಟಕದಿಂದ 2024 ಗೆಲ್ಲಲೇಬೇಕಂತೇಳಿ ಒತ್ತಡ ತರ್ತಾ ಇದ್ದಾರೆ BJP ಶಾಸಕರ ಮೇಲೆ, ಇದ್ದಂಥವ್ರ ಮೇಲೆ, ನಾಯಕರ ಮೇಲೆ. ಹೀಗಾಗಿ ಅಂದುಕೊಂಡ್ರೆ ಸುಲಭಿಲ್ಲ 2028 DKC ಮತ್ತೆ ಮರಳಿ ಸರ್ಕಾರ ರಚನೆ ಮಾಡೋದು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ನಡೆದು. ಹೀಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೋ, ಯಾವುದನ್ನು ಸೂಚಿಸ್ತಾರೋ ಅವರ ಮಾರ್ಗದರ್ಶನದಲ್ಲೇ DKC ಅವರು ಮುಂದುವರಿಯುವಂಥದ್ದು ಯಥಾಯೋಗ್ಯ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ, ರಾಜಕೀಯ ತಜ್ಞರು. ಜೊತೆಗೆ ಹೈಕಮಾಂಡ್ ಆದರೂ ಸಹಿತ ಹೈಕಮಾಂಡದಲ್ಲಿ ಯಾರಪ್ಪ? ಮೊದಲನೇದಾಗೆ ರಾಹುಲ್ ಗಾಂಧಿ, ಎರಡನೇದಾಗೆ ಮಲ್ಲಿಕಾರ್ಜುನ ಖರ್ಗೆ, ಇನ್ನೊಬ್ಬರು ಸೋನಿಯಾ ಗಾಂಧಿ. ಇವ್ರು ಹೇಳಿದ್ದೆ ಫೈನಲ್. ಅದ್ರಾಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಾದರೂ ಸಹಿತ ಸಿದ್ದರಾಮಯ್ಯನಲ್ಲಿ ಹಾಕಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಮತ್ತು ಈಗ DKC ಅವರು ಒಬ್ಬರಿಂದಲೇ ಗೆಲ್ಲಲಿಕ್ಕೆ ಅಂತ ಅಸಾಧ್ಯ 2028. ಸಿದ್ದರಾಮಯ್ಯರ ಹಸ್ತ, ಅದೇ ಕಾಲಕ್ಕೆ DKC ಅವರ ಆ್ಯಕ್ಟಿವ್ನೆಸ್, ಜೊತೆಗೆ ರಾಹುಲ್ ಗಾಂಧಿಯವರ ಪ್ರಭಾವಿ ವ್ಯಕ್ತಿತ್ವ, ಇವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಈಗಿರುವ ಹಿರಿಯ ನಾಯಕರನ್ನೆಲ್ಲ ಮುಂದಿಟ್ಟುಕೊಂಡು ಹೊಸ ನಾಯಕರು ಒಂದು 4-5 ಜನ ಹುಟ್ಟಾಕುವಂಥ ಕೆಲಸ ಈ ಸಂದರ್ಭದಲ್ಲಿ ಮಾಡಿದರೆ ಯಥಾಯೋಗ್ಯ ಅಂತೇಳಿ ಒಂದಿಷ್ಟು ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ತಿಕ್ಕಾಡೋದಕ್ಕೆ, ಘರ್ಷಣೆ ಮಾಡೋದಕ್ಕೆ, ಸಂಘರ್ಷ ಮಾಡೋದಕ್ಕೆ ಸಮಯ ಇಲ್ಲ. ಯಾಕಂದರೆ ಎದುರಾಳಿ ಅಂದುಕೊಂಡಷ್ಟು ಸುಲಭಿಲ್ಲ. ಈಗ ಶತಾಯಗತಾಯ, ಅದರಲ್ಲೂ ಖರ್ಗೆ ಅವರು RSSದ ಆತ್ಮ, ನೋಂದಣಿ ಅದಕ್ಕೆ ಹೇಗಿದ್ದಾರೆ ಇವತ್ತು.